ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಬೆಳಿಗ್ಗೆ ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಒಂದು ಡೌನ್ ಸೈಡ್ ಟ್ರೇಡ್ ಹೋಗಬಹುದು ಅಂತ ಅಂದಿದೆ. ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ, ಹಾಗೆ ಸೆಕೆಂಡ್ ಟಾರ್ಗೆಟ್ ಇದಾಗಿರುತ್ತೆ. ಜೊತೆಲಿ ನಮಗೆ ವೇವ್ ಅನಾಲಿಸಿಸ್ ಇವತ್ತು ಡೌನ್ ಹೋಗುವಂತ ಚಾನ್ಸಸ್ ಹೇಳ್ತಾ ಇದೆ, ಇಲ್ಲ ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇದೆ ಅಂತ ನಾನು ಕನ್ಫರ್ಮ್ ಆಗಿ ಹೇಳಿದ್ದೆ. ನೋಡಿ, ಅದೇ ತರ ನಮ್ಗೆ ಇವತ್ತೇನಾಗಿದೆ, ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇದನ್ನ ಸ್ವಲ್ಪ ಹೊತ್ತು ಸಪೋರ್ಟ್ ತಗೊಂಡು ನಮ್ಗೆ ಇದನ್ನ ಬ್ರೇಕ್ಔಟ್ ಮಾಡಿ ಅಗೈನ್ ಇದನ್ನ ರಿಟ್ರೇಸ್ ಮಾಡಿ ನೋಡಿ ನಮಗೆ ಕೆಳಗಡೆ ಫಾಲ್ ಕೊಟ್ಟಿದೆ ಇವತ್ತು. ಸೊ ನಾವು ಇವತ್ತು 2 ಟ್ರೇಡ್ ನ ಪ್ಲಾನ್ ಮಾಡಿದ್ವಿ. ಒಂದು ಟ್ರೇಡ್ ನ ನಾನು ಇಲ್ಲಿ ತಗೊಂಡೆ, ಸ್ವಲ್ಪ ಅಗ್ರೆಸಿವ್ ಆಗಿ ಬೈ ಮಾಡಿದೆ. ಹಾಗೆ ನನ್ನ ಟಾರ್ಗೆಟ್ ನ ಇಲ್ಲಿಟ್ಟೆ, ಇಲ್ಲೊಂದು ಒಳ್ಳೆ ಪ್ರಾಫಿಟ್ ಆಯ್ತು. ಸೊ ಅದ್ರದ್ದು ಲೈವ್ ರೆಕಾರ್ಡ್ ಕೂಡ ಮಾಡಿದೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಎರಡು ಕ್ಯಾಂಡಲ್ ನನ್ನ ಟಾರ್ಗೆಟ್ ನ ಹಿಟ್ ಮಾಡ್ತು. ಇಲ್ಲಿ ಎಂಟ್ರಿ ತಗೊಂಡೆ, ಇಲ್ಲಿಗೆ ನನ್ನ ಟಾರ್ಗೆಟ್ ಹಿಟ್ ಆಯ್ತು. ವಿಡಿಯೋದಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಒಂದ್ಸಾರಿ ನೋಡಿ ಲಾಜಿಕ್ ಏನು, ಹಾಗೆ ನನ್ನ ಸ್ಟಾಪ್ ಲಾಸ್ ಎಷ್ಟು, ಹಾಗೆ ಎಷ್ಟು ಪಾಯಿಂಟ್ ನಾನು ಅಚೀವ್ ಮಾಡ್ತಾ ಇದ್ದೀನಿ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ, ಅದಾದ್ಮೇಲೆ ನೋಡಿ ನನಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು, ಮತ್ತೆ ತಿರ್ಗಾ ಮೇಲೆ ಬಂತು. ಓಕೆ, ನಾನು ಇಲ್ಲೆಲ್ಲೂ ಎಂಟ್ರಿ ತಗೊಂಡಿಲ್ಲ, ಇಲ್ಲಿ ರಿಟ್ರೇಸ್ಮೆಂಟ್ ತಗೊಂತಲ್ವಾ, ನಾನು ಒಂದು ಡೌನ್ ಸೈಡ್ ಮತ್ತೆ ಪ್ಲಾನ್ ಮಾಡುವಂತ ಕಾಯ್ತಾ ಇದ್ದೆ. ಅಂದ್ರೆ ಇಲ್ಲಿ ಏನಾದ್ರೂ ಒಂದು ಡೌನ್ ಸೈಡ್ ಮೂವ್ಮೆಂಟ್ ಕೊಟ್ರೆ, ಬಟ್ ಆದ್ರೆ ಏನ್ ಮಾಡ್ತು, ಬ್ರೇಕ್ಔಟ್ ಮಾಡಿ ಮೇಲೆ ಹೋಯ್ತು. ನೋಡಿ, ಇಲ್ಲಿ ಸ್ವಲ್ಪ ಸೈಡ್ ವೇಸ್ ಮಾಡ್ತು. ಅಗೈನ್ ಮತ್ತೆ ಇದನ್ನ ರಿಟ್ರೇಸ್ಮೆಂಟ್ ತಗೊಂತು. ಇಲ್ಲಿ ನನಗೆ ಬ್ರೇಕ್ಔಟ್ ಆಯ್ತು, ಆದ್ರೆ ಸಸ್ಟೈನ್ ಆಗಿಲ್ಲ. ನನಗೆ ಈ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಕೊಡ್ತು. ನಾನು ಎಕ್ಸಾಕ್ಟ್ ಆಗಿ ಏನ್ ಮಾಡಿದೆ, ಈ ಲೆವೆಲ್ ಅಲ್ಲಿ ಮತ್ತೆ ಎಂಟ್ರಿ ತಗೊಂಡೆ. ಇದ್ರದ್ದು ನಾನು ಲೈವ್ ರೆಕಾರ್ಡ್ ಮಾಡಿದೀನಿ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಇಲ್ಲಿ ಎಂಟ್ರಿ ತಗೊಂಡಲ್ವಾ, ಎಕ್ಸಾಕ್ಟ್ ಆಗಿ ನನ್ನ ಟಾರ್ಗೆಟ್ ನ 80 ಪಾಯಿಂಟ್ ಇಟ್ಟೆ. ಇಲ್ಲಿ ನಾನು ಒಂದು ಪ್ರಾಬ್ಲಮ್ ಏನ್ ಮಾಡಿದೆ ಅಂದ್ರೆ, ನಾನು ಈ ಲೆವೆಲ್ ನ ಅಬ್ಸರ್ವ್ ಮಾಡೇ ಇರ್ಲಿಲ್ಲ. ಇಲ್ಲಿ ಮೆನ್ಷನ್ ಮಾಡಿದೆ, ಬಟ್ ಈ ಲೈನ್ ನಾನು ಹಾಕೊಂಡಿರ್ಲಿಲ್ಲ. ಇದನ್ನ ನಾನು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಕೂಡ ಹೇಳಿದೆ. 24,319 ನನಗೆ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಅಂತ. ನೋಡಿ, ನನಗೆ ಎಕ್ಸಾಕ್ಟ್ ಆಗಿ ಇಲ್ಲಿ ಬಂದಿದ್ದು ನನಗೆ ಇಲ್ಲಿಗೆನೆ ಒಂದು ರಿವರ್ಸಲ್ ಆಗ ಸ್ಟಾರ್ಟ್ ಆಯ್ತು. ಬಟ್ ಆದ್ರೂ ನಾನು ಎಕ್ಸಿಟ್ ಆಗೋದು ಏನು ಮಾಡಲಿಲ್ಲ. ನನ್ನ ಟಾರ್ಗೆಟ್ ಗೆ ನಾನು ಸ್ಟಿಕ್ ಆನ್ ಆಗಿ ಕೂತ್ಕೊಂಡೆ. ನಾವು ಆಪ್ಷನ್ ಬೈಯರ್ಸ್ ಒಂದ್ಸಾರಿ ಟಾರ್ಗೆಟ್ ಇಟ್ಮೇಲೆ ನಾವು ಅದಕ್ಕೆ ಫಿಕ್ಸ್ ಆಗಿರ್ಬೇಕು. ಓಕೆ, ಇದು ಮೇನ್ ನಾವು ಕಲಿಬೇಕಾಗಿರೋದು. ಬಟ್ ಏನ್ ಮಾಡ್ತು, ನನಗೆ ಸ್ವಲ್ಪ ಕೆಳಗಡೆ ಬಂದು ನನ್ನ ಟಾರ್ಗೆಟ್ ನ ಇಲ್ಲಿ ಹಿಟ್ ಮಾಡ್ತು 80 ಪಾಯಿಂಟ್ಸ್. ಓಕೆನಾ, ಇಲ್ಲಿ ನಾನು ಮೇನ್ ಆಗಿ ಏನ್ ಮಾಡಿದೆ, 100 ಕ್ವಾಂಟಿಟಿ ಮಾತ್ರ ಎಂಟ್ರಿ ತಗೊಂಡಿದ್ದೆ. ರೀಸನ್ ಏನು ಅಂದ್ರೆ, ನನಗೆ ಇವತ್ತು ವೇವ್ ಅನಾಲಿಸಿಸ್ ಕೂಡ ಡೌನ್ ಅಂತ ಹೇಳ್ತಾ ಇದೆ. ಜೊತೆಲಿ ನೋಡಿ, ಇಷ್ಟು ದೊಡ್ಡ ಡೌನ್ ಫಾಲ್ ಆಗಿದೆ. ಇಷ್ಟು ದೊಡ್ಡ ಡೌನ್ ಫಾಲ್ ಆದಾಗ ನಾನು ಕಾಲ್ ಸೆಟ್ ಟ್ರೇಡ್ ಮಾಡ್ತೀನಿ ಅಂತ ಅಂದ್ರೆ ಅದು ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಅದಕ್ಕೋಸ್ಕರ ಕ್ವಾಂಟಿಟಿನ ಕಡಿಮೆ ಮಾಡಿದೆ. ಸೊ ಇನ್ನ ನಾನು ಕಡಿಮೆ ಕ್ವಾಂಟಿಟಿ ಮಾಡಬೇಕಿತ್ತು. ಬಟ್ ಏನಂದ್ರೆ, ನನಗೆ ಇಲ್ಲಿಂದ ಇಲ್ಲಿಗೆ ಒಂದು ಒಳ್ಳೆ ಪ್ರಾಫಿಟ್ ಆಗಿತ್ತಲ್ವಾ. ಬೈ ಚಾನ್ಸ್ ಏನಾದ್ರು ಸ್ಟಾಪ್ ಲಾಸ್ ಇಟ್ಟಾದ್ರೆ ಒಂದು ಸ್ವಲ್ಪ ಸ್ಟಾಪ್ ಲಾಸ್ ಇಟ್ ಆಗುತ್ತೆ. ಈ ಟ್ರೇಡ್ ಅಲ್ಲಿ ನನಗೆ ಸ್ವಲ್ಪ ಹೋಗುತ್ತೆ ಅಂತ ನಾನು 100 ಕ್ವಾಂಟಿಟಿ ತಗೊಂಡೆ. ಓಕೆನಾ, ಇಲ್ಲಿ ನಾನು ಏನ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ನಲ್ವಾ, ಆಲ್ಮೋಸ್ಟ್ ಒಂದು 60% ನನಗೆ ರಿಟರ್ನ್ ಕೊಡ್ತು ಇನ್ವೆಸ್ಟ್ ಮಾಡಿರೋ ಕ್ಯಾಪಿಟಲ್ ಗಿಂತ. ಓಕೆ, ಬಟ್ ನೋಡಿ ನಮ್ಮ SR ಲೆವೆಲ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಇವತ್ತು ಕೂಡ ಅಂತ ನೋಡಿ. ಈ ಲೆವೆಲ್ ಅಲ್ಲಿ ಹಾಗೆ ಇಲ್ಲೂ ಕೂಡ ನೋಡಿ, ಪ್ರತಿ ಲೆವೆಲ್ ಅಲ್ಲಿ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಓಕೆನಾ, ಸೊ ಅದಕ್ಕೋಸ್ಕರ ಹೇಳೋದು, ನಾವು ಎವ್ರಿ ಡೇ ಟ್ರೇಡ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಚಾನ್ಸ್ ಸಿಕ್ಕಾಗ ನಾವು ಆಪರ್ಚುನಿಟಿನ ಕ್ಯಾಚ್ ಮಾಡಬೇಕು. ಸೊ ಇದು ನಮಗೆ ಆಪ್ಷನ್ ಬೈಯರ್ಸ್ ಗೆ ನಾವು ಮೇನ್ ಆಗಿ ತಿಳ್ಕೋಬೇಕು ಇದನ್ನ. ಹಾಗೆ ತುಂಬಾ ಜನ ಏನ್ ಮಾಡ್ತಾರೆ, ಬರೀ ಕ್ಯಾಂಡಲ್ ನೋಡಿ ಟ್ರೇಡ್ ಮಾಡ್ತಾರೆ. ಒಂದು ರೆಡ್ ಕ್ಯಾಂಡಲ್ ಬಂತು ದೊಡ್ಡದು ಅಂತ ಅಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಗೆ ಎಂಟ್ರಿ ಆಗ್ತಾರೆ. ಅದೇನ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ರಿವರ್ಸಲ್ ಆಗಿ ತಗೊಂಡು ಸ್ಟಾಪ್ ಲಾಸ್ ಇಟ್ ಮಾಡುತ್ತೆ, ಇಲ್ಲ ಅಂದ್ರೆ ಮೇಲೆ ಹೋಗುತ್ತೆ. ಅವರೆಲ್ಲ ಕ್ಯಾಪಿಟಲ್ ಝೀರೋ ಆಗುತ್ತೆ, ಅಂದ್ರೆ ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂತ ಅಂದ್ರೆ. ಓಕೆ, ಸೊ ಇದು ಆಪ್ಷನ್ ಬೈಯರ್ಸ್ ಮಾಡುವಂತ ಮೇನ್ ತಪ್ಪು. ಸೊ ಈ ತಪ್ಪನ್ನ ನೀವು ಮಾಡಬಾರ್ದು. ಹಾಗೆ ಆಪ್ಷನ್ ಬೈಯರ್ಸ್ ಗೆ ಮೇನ್ ಆಗಿ ನಮಗೆ ಟ್ರೆಂಡ್ ಗೊತ್ತಾಗಬೇಕು. ಅಪ್ ಟ್ರೆಂಡ್ ಇಲ್ಲ ಡೌನ್ ಟ್ರೆಂಡ್ ಅಥವಾ ಸೈಡ್ ವೇಸ್, ಈ ತರ ಎಲ್ಲ ನಿಮ್ಗೆ ಗೊತ್ತಾಗಬೇಕು. ಸೊ ಇದು ಗೊತ್ತಾಯ್ತು ಅಂದ್ರೆ ಮಾತ್ರ ನೀವು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಕ್ಕಾಗೋದು, ಇಲ್ಲ ಅಂದ್ರೆ ಆಗಲ್ಲ. ಅದು ನಿಮ್ಗೆ ಗೊತ್ತಾಗಬೇಕು ಟ್ರೆಂಡ್ ಅಂತ ಅಂದ್ರೆ ನಾವು ಫಸ್ಟ್ ವೇವ್ ಅನಾಲಿಸಿಸ್ ಕಲಿಲೇಬೇಕು. ಜೊತೆಲಿ ನಮ್ಗೆ ಈ ತರ ಒಂದು ಟೂಲ್ ಇರಲೇಬೇಕು, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಟೂಲ್. ಓಕೆ, ಇಲ್ಲ ಅಂದ್ರೆ ನಾವು ಯಾವ್ದೋ ಮೂವಿಂಗ್ ಆವರೇಜ್ ಹಾಗೆ ವಿ ವ್ಯಾಪ್ ಅದು ಇದನ್ನೆಲ್ಲ ಇಟ್ಕೊಂಡು ನಾವು ಟ್ರೇಡ್ ಮಾಡಕ್ ಹೋದ್ರೆ ಸಮ್ ಟೈಮ್ಸ್ ಮಾತ್ರ ವರ್ಕ್ ಆಗುತ್ತೆ. ನಮ್ಗೆ ಲಾಂಗ್ ವಿಷನ್ ಅಲ್ಲಿ ಅದು ವರ್ಕ್ ಆಗಲ್ಲ. ಓಕೆ, ಸೊ ಇದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಹಾಗೆ ಇವಾಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಕೊಡ್ತು ಅಂತ ನೋಡುವ. ಓಕೆನಾ, ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ, ನಾನು ಇವತ್ತೊಂದು ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹಾಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಕೂಡ ಹೇಳಿದ್ದೆ. ಬಟ್ ನೋಡಿ, ನಮ್ಗೆ ಇಲ್ಲಿ ಯಾವುದೇ ರೀತಿ ಟ್ರೆಂಡ್ ಕೊಟ್ಟಿಲ್ಲ. ಒಂದ್ ಸ್ವಲ್ಪ ಫಾಲ್ ಆಯ್ತು, ಅದಾದ್ಮೇಲೆ ಕಂಪ್ಲೀಟ್ ಆಗಿ ಸೈಡ್ ವೇಸ್ ಹೋಗಿ ನಮಗೆ ಮಾರ್ಕೆಟ್ ಈ ಲೆವೆಲ್ ಹತ್ರ ಕ್ಲೋಸ್ ಕೊಡ್ತು. ಬಟ್ ನೋಡಿ, ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ, ಈ ಲೆವೆಲ್ ಮತ್ತೆ ಈ ಲೆವೆಲ್ ಅಲ್ಲಿ ಕೂಡ. ಓಕೆನಾ, ಸೊ ಓವರ್ ಆಲ್ ಆಗಿ ನಮಗೆ ಇವತ್ತಿನ ದಿನ ಪಾಸಿಟಿವ್ ಆಗಿ ಕ್ಲೋಸ್ ಆಯ್ತು. ಹಾಗೆ ನಾನು ನಿಫ್ಟಿಯಲ್ಲಿ ಏನು 2 ಟ್ರೇಡ್ ತಗೊಂಡಲ್ವಾ, ಅದನ್ನ ರೆಕಾರ್ಡ್ ಮಾಡಿದೀನಿ ಅಂತ ಹೇಳಿದ್ನಲ್ವಾ. ಸೊ ಅದನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಾಧ್ಯ ಆದ್ರೆ ಇವತ್ತು ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಅದರಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ಯಾವ ಲೆವೆಲ್ ಅಲ್ಲಿ ಯಾಕೆ ಎಂಟ್ರಿ ತಗೊಂತಾ ಇದ್ದೀನಿ, ಹಾಗೆ ನನ್ನ ಟಾರ್ಗೆಟ್ ಎಷ್ಟು ಇರ್ತಿದ್ದೀನಿ, ಸ್ಟಾಪ್ ಲಾಸ್ ಎಷ್ಟು ತಗೊಂತೀನಿ, ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ದಯವಿಟ್ಟು ಆ ವಿಡಿಯೋ ನೋಡಿ, ನಿಮಗೆ ಅದರಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.